ಕ್ರೋಶಾ ವರ್ಕ್ ಮುಗಿದ್ಮೇಲೆ ಆರ್ಚ್ಗಳ ಮಧ್ಯಕ್ಕೆ ಯಾವ ರೀತಿ ಕುಚ್ಚುಗಳನ್ನ ಕಟ್ಕೊಳ್ಳೋದು ಅಂತ ನೋಡೋಣ. ಹೊಸದಾಗಿ ಕ್ರೋಶಾ ಹಾಕೋದನ್ನ ಕಲ್ತಿರೋರಿಗೆ ಕುಚ್ಚುಗಳು ಕಟ್ಟೋದು ಗೊತ್ತಿರಲ್ಲ ಕೆಲವ್ರಿಗೆ. ಸೊ ಈ ವಿಡಿಯೋ ಹೊಸಬ್ರಿಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಸೀರೆ ಬಾಡಿ ಕಲರು ಮತ್ತು ಬಾರ್ಡರ್ ಕಲರ್ನ ಯೂಸ್ ಮಾಡಿಕೊಂಡು ಕ್ರೋಶಾ ವರ್ಕ್ ಮಾಡ್ಕೊಂಡಿದ್ದೀನಿ. ಕುಚ್ಚು ಕಟ್ಟಕ್ಕೆ ಅಂತ ಸೆರಗಲ್ಲಿ ಇಲ್ಲಿ ಝರಿ ಬಂದಿದೆ ನೋಡಿ, ಮೆಂತ್ಯ ಕಲರು ಇದು. ಈ ಕಲರ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಕುಚ್ಚುಗಳನ್ನ ಕಟ್ತೀನಿ. ಹೇಗೆ ಕಟ್ಟೋದು ಅಂತ ತೋರಿಸ್ತೀನಿ. ಆಲ್ರೆಡಿ ಕುಚ್ಚನ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಕಟ್ಟೋಕ್ಕೆ. ಈ ಥರ ಯಾವ ರೀತಿ ಕಟ್ಕೊಳ್ಳೋದು ಅಂತ ನೋಡೋಣ. ಈ ಕುಚ್ಚು ಕಟ್ಟೋಕ್ಕೆ ನಾನಿಲ್ಲಿ 100 ಎಳೆ ದಾರನ ತೊಗೊಂಡಿದ್ದೀನಿ. ಅಂದರೆ ಇಲ್ಲಿ 100 ಎಳೆ ಐತೆ. ನಾವು ಕುಚ್ಚನ್ನ ಕಟ್ಟೋಕ್ಕೆ ಅದನ್ನು ಡಬಲ್ ಮಾಡಿದಾಗ ಫ್ರಂಟ್ ಬ್ಯಾಕ್ ಎರಡೂ ಸೇರಿ 200 ಎಳೆ ಆಗುತ್ತೆ. ಇಲ್ಲಿ ನಾವು ಚೈನ್ಸ್ಗಲ್ವ ಕುಚ್ಚು ಕಟ್ತಾ ಇರೋದು. ಸೊ ಸೂಜಿಗೆ ಪೋಣಿಸ್ಕೊಂಡು ಕಟ್ಟೋ ಅವಶ್ಯಕತೆ ಏನೂ ಇಲ್ಲ. ಆದ್ದರಿಂದ ಸ್ಟಾರ್ಟಿಂಗಲ್ಲಿ ಒಂದು ಚೂರು ಫ್ಯಾಬ್ರಿಕ್ ಗ್ಲೂ ಬರುತ್ತೆ ನೋಡಿ, ಅದನ್ನು ಹಾಕ್ಬಿಟ್ಟು ಈ ರೀತಿ ರೋಲ್ ಮಾಡಿಕೊಂಡು ಒಣಗಿಸ್ಕೊಂಡ್ರೆ ಅದೇ ಗಟ್ಟಿ ಆಗಿಬಿಡುತ್ತೆ. ನಾವು ಆರಾಮಾಗಿ ಕುಚ್ಚನ್ನ ಹಾಕ್ಬೋದು, ಸೂಜಿ ಅವಶ್ಯಕತೆನೇ ಬರಲ್ಲ ಇದರಲ್ಲಿ. ಮತ್ತು ಈಗ ನಾನಿಲ್ಲಿ ಕುಚ್ಚನ್ನ ಕಟ್ತಾ ಇರೋದು ಡಿಸೈನ್ನ ಬ್ಯಾಕ್ ಸೈಡಿಂದ, ಫ್ರಂಟ್ ಸೈಡಲ್ಲ, ಕನ್ಫ್ಯೂಸ್ ಆಗಬೇಡಿ. ಡಿಸೈನ್ ಬ್ಯಾಕ್ ಸೈಡಿಂದ ನಾನು ಕುಚ್ಚನ್ನ ಕಟ್ಕೊತಾ ಇರೋದು. ಬೇಬಿ ಕುಚ್ಚು ಕಟ್ಟಿದ್ರೂ ಅಷ್ಟೇ, ನಾನು ಯಾವಾಗ್ಲೂ ಸೀರೆ ಬ್ಯಾಕ್ ಸೈಡಿಂದನೇ ಕುಚ್ಚನ್ನ ಕಟ್ಟೋದು. ಫಸ್ಟ್ ಟೈಮು ಈ ಥರ ಕುಚ್ಚು ಕಟ್ಟೋರಿಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಏನಪ್ಪ ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ನೋಡಿ, ಈ ಒಂದು ಚೈನಿಗೆ ಮಾತ್ರ ಕುಚ್ಚು ಕಟ್ಕೋಬೇಕಾ ಅಥವಾ ಇಲ್ಲಿ ಮಧ್ಯೆ ಎಲ್ಲ ಚೈನ್ಸ್ ಬಂದಿದ್ದಲ್ಲ ಇದೆಲ್ಲನೂ ಸೇರಿಸಿ ಕುಚ್ಚನ್ನ ಕಟ್ಕೋಬೇಕಾ ಅಂತ. ನಾವು ಸ್ಟಾರ್ಟಿಂಗು ಈ ಚೈನಿಗೆ ಮಾತ್ರ ಕೂಡ ಕುಚ್ಚನ್ನ ಕಟ್ಕೊಬೋದು. ಆದರೆ ಇಲ್ಲಿಂದ ಒಟ್ಟಿಗೆ ಸೇರಿಸಿ ಚೈನ್ಸ್ನೆಲ್ಲ ಕುಚ್ಚನ್ನ ಕಟ್ಟೋದ್ರಿಂದ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ನಾನು ಆಗಲೇ ಹೇಳಿದ್ನಲ್ವ, ಸೀರೆ ಸೆರಗಲ್ಲಿ ಝರಿ ಯಾವ ಕಲರ್ ಬಂದಿದೆಯೋ ಆ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಅಂತ. ಎಲ್ಲ ಚೈನ್ಸ್ನು ಈ ಥರ ಸೇರಿಸ್ಬಿಟ್ಟು ಒಂದು ಕೈಯಲ್ಲಿ ಎಳ್ಕೊತಿದ್ರೆ ಇನ್ನೊಂದು ಕೈಯಲ್ಲಿ ಈ ರೀತಿ ಇಟ್ಕೊಳ್ಳಿ. ಇಲ್ಲಾಂದರೆ ಹಿಂದ್ಗಡೆ 2 ಬೆರಳಲ್ಲಿ ನೋಡಿ ಈ ಥರ ಒಂದು ಕೈಲಿ ಎಳ್ಕೊತಾ ಇರಬೇಕು, ಇನ್ನೊಂದು ಬೆರಳಲ್ಲಿ ಟೈಟಾಗಿ ಹಿಡ್ಕೊಳ್ಳಿ. ಇಲ್ಲಾಂದರೆ ದಾರಗಳು ಉದ್ದ ತುಂಡು ಆಗಿಬಿಡುತ್ತೆ ಕುಚ್ಚು ಕಟ್ಟೋವಾಗ. ಆ ಥರ ಆಗದೆ ಇರೋದನ್ನು ಅವಾಯ್ಡ್ ಮಾಡಬೇಕು ಅಂದರೆ 2 ಬೆರಳಲ್ಲಿ ಇಟ್ಕೊಂಡು ಎಳ್ಕೊಳ್ಳಿ. ಈಗ ನೋಡಿ ಎರಡೂ ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಒಂದು ಸ್ವಲ್ಪ ಉದ್ದ ಅನ್ನೋ ಥರನೇ ಬಿಟ್ಕೊಳ್ಳಿ. ಆಮೇಲೆ ನಮಗೆ ಕುಚ್ಚು ಎಷ್ಟು ಬೇಕೋ ಹೈಟು ಅದನ್ನು ನೋಡಿಕೊಂಡು ಟ್ರಿಮ್ ಮಾಡಿಕೊಂಡ್ರೆ ಆಯಿತು. ಸೂಜಿಗೆ ನಾನಿಲ್ಲಿ 2 ಎಳೆ ಝರಿ ಥ್ರೆಡ್ನ ತೊಗೊಂಡಿದ್ದೀನಿ. ತುದಿಲೇನು ಗಂಟು ಹಾಕಿ ಇಟ್ಕೊಂಡಿಲ್ಲ, ಹಾಗೆ ಬಿಟ್ಕೊಂಡಿದ್ದೀನಿ. ನಾನು ಬೇಬಿ ಕುಚ್ಚಲ್ಲಿ ಕೂಡ ಕಟ್ಟೋದು ಹೇಳ್ಕೊಟ್ಟಿದ್ದೀನಲ್ಲ, ಸೇಮ್ ಅದೇ ಥರನೇ. ಆ ವಿಡಿಯೋ ಇನ್ನೂ ಯಾರು ನೋಡಿಲ್ಲ ಅಂತಂದರೆ ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೊಟ್ಟಿರ್ತೀನಿ, ಐ ಕಾರ್ಡಲ್ಲೂ ಕೊಟ್ಟಿರ್ತೀನಿ. ಬೇಕು ಅಂದರೆ ಚೆಕ್ ಮಾಡಿ, ಅಥವಾ ವಿಡಿಯೋ ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲೂ ಕೂಡ ಬರುತ್ತೆ ಆ ವಿಡಿಯೋ. ಬೇಕು ಅಂತಂದರೆ ನೋಡಿ ಈ ರೀತಿ ಎಳ್ಕೊಂಡು ಒಂದಿಷ್ಟು ಉದ್ದ ಬಿಟ್ಕೊಬಿಡಿ. ಒಂದಿಷ್ಟು ಉದ್ದ ಬಿಟ್ಕೊಂಡು ಅದನ್ನು ಕುಚ್ಚು ಜೊತೆಗೆ ಸೇರಿಸ್ಕೊಂಡು ಸೂಜಿನ ರೈಟಿಂದ ಲೆಫ್ಟ್ ಸೈಡಿಂದ ಹಿಂದಕ್ಕೆ ಕಳಿಸ್ಬೇಕು. ಹಿಂದಕ್ಕೆ ಕಳಿಸ್ಕೊಂಡು ಈ ಕಡೆ 2 ಎಳೆ ಇರುತ್ತಲ್ಲ ಝರಿ ಥ್ರೆಡ್ಡು, ಅದರಿಂದ ಒಳಗಡೆಗಾದಂಗೆ ಸೂಜಿನ ತೊಗೊಳ್ಳಿ. ಅಂದರೆ ಇಲ್ಲಿ ನೋಡ್ಬೋದು ನೀವು, ಈಗ ನಾನು ಎಳ್ಕೊಂಡಿರೋ ಸೂಜಿ ಏನಿದೆಲ್ಲ ಅದು ಆ ಕಡೆ ಈ ಕಡೆ 2 ಝರಿ ಥ್ರೆಡ್ಡಿಂದ ಸೆಂಟರಿಂದ ಬಂದಿದೆ. ಈ ರೀತಿ ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ಈ ಥರ ನಾವು 2 ರಿಂದ 3 ಸಲ ಲಾಕ್ ಮಾಡಬೇಕು. ತುಂಬ ಟೈಟಾಗೆಲ್ಲ ಎಳೆಯೋಕೆ ಹೋಗ್ಬಿಡಿ. ತುಂಬ ಟೈಟಾಗಿ ಎಳೆದ್ರೆ ಈ ಝರಿನೇ ಕಟ್ಟಾಗಿಬಿಡುತ್ತೆ. ಝರಿ ಕಟ್ಟಾಗದೇ ಇರೋ ರೀತಿ ನೋಡಿಕೊಂಡು ಹಾಗೆ ಎಳ್ಕೊಂಡು ಸೂಜಿನ ಈ ಝರಿ ಸುತ್ತಗಳಿದೆ ಅಲ್ಲ ಆ ಸುತ್ತಿಂದ ಸೆಂಟರ್ಗೆ ಈ ರೀತಿ ಪಾಸ್ ಮಾಡಿಕೊಂಡು ಎಳ್ಕೊಂಡ್ರೆ ಆಯಿತು. ಇದನ್ನು ಒಂದಷ್ಟು ಉದ್ದ ಬಿಟ್ಬಿಟ್ಟು ಒಟ್ಟಿಗೆ ಕಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕುಚ್ಚು ಕೂಡ ಸೇಮ್ ಹೈಟಲ್ಲಿರಬೇಕು, ಉದ್ದ ತುಂಡು ಮಾಡ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಈ ಕುಚ್ಚಿನ ಉದ್ದ ಆರ್ಚ್ ಏನಿದೆ ಅದರಿಂದ ಒಂಚೂರು ಕೆಳಗೆ ಬಂದರೆ ಸಾಕು. ತುಂಬ ಉದ್ದ ಮಾಡಿದ್ರೂ ಚೆನ್ನಾಗಿರಲ್ಲ. ಇದು ಸ್ವಲ್ಪ ಉದ್ದ ಅನ್ನಿಸ್ತೈತೆ, ಟ್ರಿಮ್ ಮಾಡ್ಕೊತೀನಿ. ನೀವು ಬೇಕಿದ್ರೆ ಟ್ರಿಮ್ಮರ್ನ ಯೂಸ್ ಮಾಡಿಕೊಂಡು ಕೂಡ ಕಟ್ ಮಾಡ್ಕೋಬೋದು. ಸೀಸರ್ ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಕಂಫರ್ಟಬಲ್ ಇದೆ ಅದನ್ನು ನೀವು ಯೂಸ್ ಮಾಡಿಕೊಂಡು ಪೂರ್ತಿ ಮೇಲ್ಗಡೆ ಎಷ್ಟು ಚೈನ್ಸ್ ಇದೆ ಅಷ್ಟು ಚೈನ್ಸ್ನ ಸೇರಿಸಿ ಕುಚ್ಚನ್ನ ಕಟ್ಟಬೇಕು. ನೋಡಿ ಈ ಥರ 2 ಬೆರಳಲ್ಲಿ ಇಟ್ಕೊಂಡು ಎಳ್ಕೊಂಡು ಆಮೇಲೆ ಝರಿ ಥ್ರೆಡಲ್ಲಿ ಗಂಟುಗಳನ್ನ ಹಾಕ್ಕೊಳ್ಳಿ. ಇಲ್ಲಿ ಕುಚ್ಚಿನ ಕಲರು ಮತ್ತು ಝರಿ ಕಲರು ಎರಡೂ ಸ್ವಲ್ಪ ಒಂದೇ ಥರ ಕಾಣ್ತಿರೋದ್ರಿಂದ ವಿಡಿಯೋಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ ಅನಿಸುತ್ತೆ. ನಾನು ಯಾವ ರೀತಿ ಸೂಜಿನ ಬಳಸ್ಕೊಂಡು ಲಾಕ್ ಮಾಡ್ಕೋತೀನಿ ಅನ್ನೋದನ್ನ ಮೂಮೆಂಟ್ ನೋಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ನೋಡಿ ಲೆಫ್ಟಿಂದ ಹಿಂದ್ಗಡೆಯಿಂದ
ರೈಟಿಗೆ ಬಂದು ಒಂದೆರಡು ಮೂರು ಲಾಕ್ ಆದಮೇಲೆ ಈ ರೀತಿ ಎಳ್ಕೊಂಡು ಝರಿನ ಇಲ್ಲೇ ಬಿಟ್ಬಿಟ್ಟಿದ್ದೀನಿ ನೋಡಿ. ನಾನು ಇಲ್ಲೇ ಬಿಟ್ಬಿಟ್ಟು ಒಟ್ಟಿಗೆ ಕುಚ್ಚನ್ನ ಟ್ರಿಮ್ ಮಾಡ್ಕೋತೀವಲ್ಲ, ಆಗ ಝರಿ ಕೂಡ ಟ್ರಿಮ್ ಆಗುತ್ತೆ. ಕುಚ್ಚುಗಳನ್ನೆಲ್ಲ ಕಟ್ಟಿ ಆಯಿತು. ನೋಡ್ತಾ ಇರ್ಬೋದು ಫೈನಲ್ ಫಿನಿಶಿಂಗ್ ಯಾವ ರೀತಿ ಕಾಣುತ್ತೆ ಅಂತ. ಆ್ಯಕ್ಚುಲಿ ಕ್ರೋಶಾ ವರ್ಕ್ ಮಾಡಾದಮೇಲೆ ಕುಚ್ಚುಗಳು ಕಟ್ಟಿದ್ರೇ ತುಂಬ ಲುಕ್ಕಾಗಿ ಕಾಣೋದು ಡಿಸೈನು. ಸ್ಟಾರ್ಟಿಂಗು ಈಗಲೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ನಾನು ಈ ಡಿಸೈನ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಈ ಕ್ರೋಶಾ ವರ್ಕ್ ಯಾವ ರೀತಿ ಮಾಡೋದು ಅಂತ. ಆ ವಿಡಿಯೋ ಬೇಕು ಅಂತಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ಥರ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.